everyone, welcome back. Let's do this class on Spring Boot. First Spring Boot projects. ಈ ಪ್ರಾಜೆಕ್ಟ್ಸ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ಗೋ ವಿತ್ ಹೌ ಟು ಇನಿಷಿಯಲೈಸ್, ಹೌ ಟು ಟೇಕ್ ಅ ಸೆಟಪ್, ಹೌ ಟು ಟೇಕ್ ಅ ಡಿಪೆಂಡೆನ್ಸೀಸ್ ಫ್ರಮ್ ದ ಸ್ಪ್ರಿಂಗ್ ಇನಿಷಿಯಲೈಸರ್. ಲೆಟ್ಸ್ ಬಿಲ್ಡ್ ಸಮ್ ಪ್ರಾಜೆಕ್ಟ್ಸ್ ಆನ್ ದಟ್. ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಅಂದರೆ ಫಸ್ಟು ಸ್ಪ್ರಿಂಗ್ ಇನಿಷಿಯಲೈಸರ್ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಅಫಿಷಿಯಲ್ ವೆಬ್ಸೈಟ್ಗೆ ವಿ ಹ್ಯಾವ್ ಟು ಜಸ್ಟ್ ಹಿಯರ್ ಸರ್ಚ್ ಸ್ಪ್ರಿಂಗ್ ಇನಿಷಿಯಲೈಸರ್. This is an official website which is given by the Spring Boot. Here you can set up your projects. Just it's going to give you a complete Spring Boot game ಅಂದರೆ Spring Boot application ಏನು ಡೆವಲಪ್ ಮಾಡ್ತೀರೋ ಅದಕ್ಕೆ ಕಂಪ್ಲೀಟ್ ಬೇಕಾಗಿರುವಂಥ ಡಿಪೆಂಡೆನ್ಸೀಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೊಡುತ್ತೆ. ಹಿಯರ್ ವಿ ಹ್ಯಾವ್ ಟು ಚೂಸ್ ಮೇನ್ and first Java choose ಮಾಡಿ next and version Spring Boot version. Let's take one stable updated version and you can give anything like it ಇದು ಹೀಗೆ ಇರಲಿ ಬಿಡಿ. ಟೇಕ್ ಇಟ್ ಎಕ್ಸಾಂಪಲ್ ಗ್ರೂಪ್ ನೇಮ್ ಆ್ಯಂಡ್ ಆಕ್ಟಿವಿಟಿ ಡೆಮೋ ಅನ್ನೋ ಕ್ಲಾಸ್ ಕ್ರಿಯೇಟ್ ಆಗುತ್ತೆ. ಸೊ ಆ್ಯಂಡ್ ಡಿಸ್ಕ್ರಿಪ್ಷನ್ ಡೆಮೋ, ದಿಸ್ ಇಸ್ ಡೆಮೋ ಪ್ರಾಜೆಕ್ಟ್ಸ್ ಫಾರ್ ಮೈ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್. ಯು ಕ್ಯಾನ್ ಚೇಂಜ್ ಎನಿಥಿಂಗ್. ಯು ಕ್ಯಾನ್ ಚೇಂಜ್ ಸ್ಪ್ರಿಂಗ್ ಪಾರ್ಟ್ singular. First part because it will comes in a package, right? That should be smaller, so I'm giving smaller letter. What is the first application we are building, right? And choosing jar and where the main difference. Jar is a modern way, Java achieve, where is a web achieve. The main difference, ಜಾವಾ ಅನ್ನೋದ್ರಲ್ಲಿ ಡೈರೆಕ್ಟಾಗಿ ನಮಗೆ ಬೇಕಾಗಿರುವಂಥ ಟಾಮ್ ಕ್ಯಾಟ್ ಸರ್ವರ್ಸ್ ಬರುತ್ತೆ. ವ್ಯಾರಲ್ಲಿ ನಾವೆಲ್ಲ ಬಿಲ್ಟ್ ಆದಮೇಲೆ ಟಾಮ್ ಕ್ಯಾಟ್ ಸರ್ವರ್ಗೆ ನಾವೇ ಹಾಕಬೇಕು. ಆ್ಯಂಡ್ ಎಕ್ಸ್ಟರ್ನಲ್ ಟಾಮ್ ಕ್ಯಾಟ್ ಸರ್ವರ್ಗೆ ನಾವೇ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಾವು ಸರ್ವರಲ್ಲಿ ರನ್ ಮಾಡಬೇಕಾಗಿರುತ್ತೆ ನಮ್ಮ ಅಪ್ಲಿಕೇಶನ್ಸ್. ಆ್ಯಂಡ್ ಹಿಯರ್ ವಿ ಆರ್ ಯೂಸಿಂಗ್ ಅಪ್ಲಿಕೇಶನ್ ಪ್ರಾಪರ್ಟೀಸ್, ವಿ ಆರ್ ನಾಟ್ ಯೂಸಿಂಗ್ YML. ಆ್ಯಂಡ್ ಜಾವಾ ವರ್ಷನ್ ನೀವು ಚೂಸ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಚೂಸ್ 21 ಬಿಕಾಸ್ ನನ್ನ ಜಾವಾ ಯಾವ ವರ್ಷನ್ ಇದೆ. ಆ್ಯಂಡ್ these are stable version. You can choose Java 21 or Java 17, but don't go with a Java 25. It's a related updated version of Java, but it's not long term support. So, and when you go through this, you can add the dependencies here. You can choose anything. First I will choose Spring Web. Here we can build a RESTful APIs application, and Spring MVC uses Apache Tomcat server. It is, I've said that right. It's a starter web dependencies, which means predefined configuration ಆಗಿರುತ್ತೆ. ನಾವು ಅದನ್ನು ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಕೋತೀವಿ. ಸಿಂಪಲ್ ಆಗಿ ನಾವು ಯಾವುದನ್ನು ಡಿಪೆಂಡೆನ್ಸಿಸ್ನ ಕಾನ್ಫಿಗರ್ ಮಾಡೋಕ್ಕಾಗಲ್ಲ, ಮ್ಯಾನ್ಯುವಲ್ ಕಾನ್ಫಿಗರ್ ಮಾಡಲ್ಲ ಸ್ಪ್ರಿಂಗ್ ಬೂಟಲ್ಲಿ, ಬಿಕಾಸ್ ಆಲ್ರೆಡಿ ಎವ್ರಿಥಿಂಗ್ ಈಸ್ ಅಪ್ಡೇಟೆಡ್, ಎವ್ರಿಥಿಂಗ್ ವಿಲ್ ಬಿ. ನೀವು ಇದು ಸ್ಪ್ರಿಂಗ್ ವೆಬ್ ನಮಗೆ ಬೇಕಾಗಿರುವಂಥ ಸರ್ವರ್ MVC ಆರ್ಕಿಟೆಕ್ಚರ್ ಮತ್ತು Tomcat server ಬರೋದಕ್ಕೆ. ಆ್ಯಂಡ್ ಇಫ್ ಯು ವಾಂಟ್ ಟು ಹ್ಯಾಡ್ ಅ ಸೆಕ್ಯೂರಿಟಿ ಪಾರ್ಟ್, ಸ್ಪ್ರಿಂಗ್ ಸೆಕ್ಯೂರಿಟಿ ಲೈಕ್ ಅಥೆಂಟಿಕೇಶನ್, ಅಥರೈಸೇಷನ್ ಆಗಿರ್ಬೋದು. ಸ್ಪ್ರಿಂಗ್ ಡಾಟಾ JPM is Java Persistence API. Now it's a Jakarta Persistence API. After adding to the Oracle, it comes to JPA. ಮೀನ್ಸ್ ನಮಗೆ ಬೇಕಾಗಿರುವಂಥ ಹೈಬರ್ನೆಟ್ ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಡಾಟಾ ಮತ್ತು ಹೈಬರ್ನೆಟ್. ವಿ ಕ್ಯಾನ್ ರೈಟ್ ಅವರ್ ವಿ ಆರ್ ನಾಟ್ ಗೋಯಿಂಗ್ ಟು ರೈಟ್ ಎನಿ SQL ಕೋಡ್. ಇನ್ಬಿಲ್ಟ್ SQL ಕೋಡ್ ನಾವು ಇಂಟಿಗ್ರೇಟ್ ಮಾಡ್ಕೊಳ್ಳೋದಕ್ಕೆ ಇದಾಗಿರ್ಬೋದು. ಸ್ಪ್ರಿಂಗ್ ಡಾಟಾ and if needed JDBC will install, and MongoDB. Like if you use NoSQL database, then go with MongoDB. If you are using MySQL means structured query, so that MySQL driver is there. This is the MySQL driver we having for the and Lambok to reduce the boilerplate code we are using. If you ಡಾಕರ್ ಬೇಕಂದ್ರೆ ಡಾಕರ್ನ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಟೈಮ್ಲಿ ಇಟ್ಸ್ ಅ ಟೆಂಪ್ಲೇಟ್, ಮಾಡರ್ನ್ ಸರ್ವರ್ ಸೆಟ್ ಜಾವಾ ಟೆಂಪ್ಲೇಟ್ ಇಂಜಿನ್. ಮೀನ್ಸ್ ಅಂದರೆ ಈಗ ನಮ್ಮ ಫ್ರಂಟ್ ಎಂಡ್ನ ಇಂಟಿಗ್ರೇಟ್ ಮಾಡ್ತಿರಲ್ಲ, ಆವಾಗ MVC ಆರ್ಕಿಟೆಕ್ಚರಲ್ಲಿ ಮಾಡೆಲ್ ಮತ್ತು ವೀವ್ ನೇಮ್ ಕೊಡುತ್ತೆ.
ಫ್ರಮ್ ದ ಮಾಡಲ್ ವೆನ್ ದ ಯೂಸರ್ ರಿಕ್ವೆಸ್ಟ್ ಬಂದಾಗ ಕಂಟ್ರೋಲರ್ ಹೋದಾಗ ಕಂಟ್ರೋಲರಿಂದ ಬಂದಿರುವಂಥ ವೀವ್ ನೇಮ್ ಅಂದರೆ HTML ಫೈಲ್ ನೇಮ್ ಬಂದಿರುತ್ತಲ್ಲ ಆ HTML ಫೈಲ್ನಲ್ಲಿ ಟೈಮ್ಲಿ ಇನ್ ಟ್ಯಾಬ್ಲೆಟ್ ಇಂಜಿನ್ ಅಲೋಸ್ HTML ಟು ಬಿ ಕರೆಕ್ಟ್ಲಿ ಡಿಸ್ಪ್ಲೇ ಬ್ರೌಸರ್ ಅಂದರೆ ಡೈನಾಮಿಕ್ ಆಗಿ ಡಾಟಾ ಅಪ್ಡೇಟ್ ಆಗೋದಕ್ಕೆ ಟೈಮ್ಲಿಫ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದಿಸ್ ಆರ್ ಆಲ್ ಥಿಂಗ್ಸ್. ಇನ್ ನೆಕ್ಸ್ಟ್ ಕ್ಲಾಸಸ್ ನಮಗೆ ಬೇಕಾದಂಥ ಡಿಪೆಂಡೆನ್ಸಸ್ ಆ್ಯಡ್ ಮಾಡಿಕೊಂಡು ಪ್ರಾಜೆಕ್ಟ್ಸ್ ಮಾಡ್ತಾ ಹೋಗೋಣ. ಅವಾಗ ಗೊತ್ತಾಗುತ್ತೆ ನಮಗೆ ಏನೇನು ಇಂಪಾರ್ಟೆಂಟ್ ಇದೆ ಅಂತ. ವ್ಯಾಲಿಡೇಷನ್ ಆಗಿರ್ಬೋದು, ಯೂಸರ್ ಇನ್ಪುಟ್ ಆ್ಯಡ್ ಮಾಡಬೇಕಾದ್ರೆ ನಮಗೆ ವ್ಯಾಲಿಡೇಟ್ ಆಗಬೇಕಾ ಅಂದರೆ ಇಮೇಲ್ ಆಗಿರ್ಬೋದು, ಮ್ಯಾನ್ಯುವಲಾಗಿ ನಾವೇ ವ್ಯಾಲಿಡೇಷನ್ ಆ್ಯಡ್ ಮಾಡ್ಬೇಕಾದ್ರೆ ಇದನ್ನು ಮಾಡ್ಬೋದು. ಆ್ಯಂಡ್ ಮೇಲ್ ಸೆಂಡರ್ ಇದೆ. ದಿಸ್ ಇಸ್ ಯೂಸ್ ಟು ಮೇಲ್ ಸೆಂಡಿಂಗ್ ಅ ಮೇಲ್ಸ್ ಟು ದ ನಮ್ಮ ಅಪ್ಲಿಕೇಶನಿಂದ ಒಬ್ಬರಿಗೆ ಮೇಲ್ ಹೋಗ್ಬೇಕಂದ್ರೆ ಇದನ್ನು ನಾವು ಡಿಪೆಂಡೆನ್ಸಸ್ನ ಆ್ಯಡ್ ಮಾಡ್ಕೋತೀನಿ. Kafka means synchronizing message transferring. This is updated. I will explain you later. It's all important. I'm searching for one thing which is not coming. ವಿಚ್ ಮೀನ್ಸ್ ಅಂದರೆ ನಾವೀಗ ಸ್ಪ್ರಿಂಗ್ ಬೂಟ್ ಒಂದು ಸ್ವಲ್ಪ ಅಪ್ಡೇಟ್ ಮಾಡಾದ್ಮೇಲೆ ಸರ್ವರ್ನ ಆಫ್ ಮಾಡಿ ಮತ್ತೆ ರನ್ ಮಾಡೋ ಅವಶ್ಯಕತೆ ಇರಲ್ಲ. ಬಿಟ್ ಆಟೋಮೆಟಿಕಲಿ ರೀರನ್ ಆಗುತ್ತೆ. ಡೆವ್ ಟೂಲ್ಸ್, ಕರೆಕ್ಟ್. ಸ್ಪ್ರಿಂಗ್ ಬೂಟ್ ಡೆವ್ ಟೂಲ್ಸ್. ದಿಸ್ ಇಸ್ ಲೈವ್ ರೀಲೋಡ್. ಹೀಗೆ ಲೈವ್ ಸರ್ವರ್ ಎಲ್ಲ ವರ್ಕ್ ಆಗುತ್ತೆ. ಸೇಮ್ ಥಿಂಗ್ ಹಿಯರ್ ಇಟ್ ವರ್ಕ್ಸ್. ಲೆಟ್ ಮೀ ಆ್ಯಡ್ ಸಮಥಿಂಗ್ ಸ್ಪ್ರಿಂಗ್ ವೆಬ್ ಓನ್ಲಿ. ನಿಮಗೆ ಯಾವುದ್ಯಾವುದು ಈಗ ನಮಗೆ ಡಿಪೆಂಡೆನ್ಸಸ್ ಆ್ಯಡ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಲೈಕ್ ಇದು ನಮ್ಮದು ಪೇರೆಂಟ್ ಅಂತ ಕರಿತೀವಿ. ಬಿಕಾಸ್ ಇಟ್ ಶೋಸ್ ವಿಚ್ ಇಸ್ ಅ ಪೇರೆಂಟ್. ನಮ್ಮದು ಬೈ ಡಿಫಾಲ್ಟ್ ಸ್ಪ್ರಿಂಗ್ ಬೂಟ್ ಫ್ರೇಮ್ವರ್ಕ್, ರೈಟ್? ಸ್ಪ್ರಿಂಗ್ ಫ್ರೇಮ್ವರ್ಕ್, ಅದರಲ್ಲಿ ಫ್ರೇಮ್ವರ್ಕ್ ಆ್ಯಡ್ ಆಗುತ್ತೆ. ದಿಸ್ ಇಸ್ ಲೈಕ್ ಯುನೀಕ್ ಐ ಡಿ ಫಾರ್ ಎವ್ರಿ ಪ್ರಾಜೆಕ್ಟ್ಸ್. ಹೇಗೆ ಯುನೀಕ್ ಆಗಿರುತ್ತೆ ಪ್ರತಿಯೊಂದು ಐಡಿಯಾ ಆ ಥರ ಯೂನಿಕ್ ಆಗಿರುತ್ತೆ. ಆ್ಯಂಡ್ ಇಲ್ಲಿಗೆ ಬಂದಾಗ ವರ್ಷನ್ ಚೆಕ್ ಆಗಿರ್ಬೋದು, ನಾವೇನು ಚೂಸ್ ಮಾಡಿರ್ತೀವಿ ಅದೆಲ್ಲ ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ಆ್ಯಂಡ್ ಸ್ಟಾರ್ಟರ್ ವೆಬ್ಸೈಟ್ ಇರುತ್ತಲ್ಲ, ಸ್ಪ್ರಿಂಗ್ ಬೂಟ್ ಸ್ಟಾರ್ಟರ್, ಇದು ನಮಗೆ ಬೇಕಾಗಿರುವಂಥ ಪ್ರೀಡಿಫೈನ್ಡ್ ಡಿಪೆಂಡೆನ್ಸೀಸ್ನೆಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದಿಸ್ ಆರ್ ಆಲ್ ಆ್ಯಡೆಡ್. ವಾಟ್ ವಿ ಚೂಸನ್ ನಾವು ಸ್ಪ್ರಿಂಗ್ ವೆಬ್, ದಿಸ್ ಇಸ್ ಒನ್ ಸ್ಪ್ರಿಂಗ್ ವೆಬ್ MVC. ನಾವು ಇದನ್ನು ಚೂಸ್ ಮಾಡಿದ್ದೀವಿ ಇವಾಗ, ರೈಟ್? ಈಗ ನಾವು ಡೌನ್ಲೋಡ್ ಕೊಟ್ಟರೆ ಜಿಪ್ ಫೈಲಾಗಿ ಡೌನ್ಲೋಡ್ ಆಗುತ್ತೆ, ರೈಟ್? ಈಗ ಜಿಪ್ ಫೈಲ್ ಡೌನ್ಲೋಡ್ ಆಯಿತು. ಈಗ ಏನು ಮಾಡಬೇಕಂದ್ರೆ ನಮ್ಮ ಡೌನ್ಲೋಡ್ಸಲ್ಲಿರೋದನ್ನು ಜಸ್ಟ್ ಅನ್ಜಿಪ್ ಮಾಡಿ ನಮಗೆ ಬೇಕಾಗಿರುವಂತಂದರೆ ಈಗ ಎಕ್ಲಿಪ್ಸ್ ಓಪನ್ ಆಗಿರುತ್ತಲ್ಲ, ಈ ಎಕ್ಲಿಪ್ಸ್ ಓಪನ್ ಆಗಿರೋದಕ್ಕೆ ವಿ ಜಸ್ಟ್ ಟು ಅನ್ಜಿಪ್ ಮಾಡೋಣ. ಅಂದರೆ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ಗೋ ಟು ದಟ್ ಆ್ಯಂಡ್ ಅನ್ಜಿಪ್ ದಟ್ ಫೋಲ್ಡರ್, which means extract all, browse the where you want, which folder you want, you just selected that one. I will select Java full stack. Here Spring Boot series, right? Here is select folder ಮಾಡ್ತೀನಿ and extract. This is simple. And ಈಗ ನಂದು ಸ್ಪ್ರಿಂಗ್ ಬೂಟ್ ಸೀರೀಸ್ ಒಳಗಡೆ ಇದೆ ತಾನೇ ಫೋಲ್ಡರ್. ಆ ಫೋಲ್ಡರ್ಗೆ ನಮ್ಮ ಎಕ್ಲಿಪ್ಸಿಂದ ಹೇಗೆ ಹೋಗೋದು ಅಂತ ನೋಡೋಣ. ಇಲ್ಲಿ ಫೈಲ್ ಅಂತ ಇರುತ್ತೆ, ಜಸ್ಟ್ ಕ್ಲಿಕ್ ಆನ್. ಇಲ್ಲಿ ಸ್ವಿಚ್ ವರ್ಕ್ಸ್ ಪ್ಲೇಸ್ ಇರುತ್ತೆ. ಆ್ಯಂಡ್ ಇಫ್ ಯು ಆಲ್ರೆಡಿ ಸೆಲೆಕ್ಟೆಡ್ ಯು ಕ್ಯಾನ್ ಗೋ ಥ್ರೂ ದಟ್. ಇಫ್ ಯು ಡೋಂಟ್ ಹ್ಯಾವ್ ಜಸ್ಟ್ your others, browsing that here you have to select this like this. It will rerun open. It takes some time, not more than 1 minute it will take. Let's wait for it to open. Once you install like this, it will go on, right? Just close this and here click on file. How to import, it will show now. Here
there's an import right. Just click on Maven. Existing Maven project select ಅದನ್ನು ಮಾಡಿ ಬ್ರೌಸ್ ಮಾಡಿ ನೀವು ಎಲ್ಲಿ ಫೋಲ್ಡರ್ ಒಳಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಈ ಫೋಲ್ಡರ್ ರೈಟ್ ಸೆಲೆಕ್ಟ್ ಫಸ್ಟ್ ಚೂಸ್ ದಿಸ್ ಅಂದರೆ ನಿಮ್ಮ ವರ್ಕಿಂಗ್ ಸೆಟ್ ನೀವು ನೆಕ್ಸ್ಟ್ ಟೈಮ್ ಓಪನ್ ಮಾಡಿದಾಗ ಅದು ಅಲ್ಲಿ ಕೂತ್ಕೊಂಡು ಅಲ್ಲಿ ಇರಲಿ ಅಂತ ಜಸ್ಟ್ ವೆನ್ ಎಕ್ಸ್ಟ್ರಾಕ್ಟಿಂಗ್ ದಿಸ್ here it's showing right importing Maven it's updating once it completely 100% green color complete admine we'll go to the explaining the topics what are the files what we do I'm going to do now it completed 100% just this is bombed out from a main file this is a main file here it's going to show which are the dependencies we are installing everything will be shown here just check out like we are installing only one dependencies Spring Web that's one and mainly we don't have any resources we having main file is this is main application property this where we defining when ನಾವು ಸ್ಪ್ರಿಂಗ್ ಬೂಟ್ ಮತ್ತು ಡಾಟಾಬೇಸ್ನ ಕನೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ಸಹ ಮಾಡ್ತೀವಿ ಇಲ್ಲಿ ಬೇಕಾಗಿರುವಂತಹ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಅಂದರೆ ಸ್ಪ್ರಿಂಗ್ ನಮ್ಮದು ಇನ್ಬಿಲ್ಟ್ ಸರ್ವರ್ಸ್ ಟಾಮ್ ಗೆಟ್ ರೈಟ್ ಟಾಮ್ ಗೆಟ್ ಸರ್ವರ್ ಪೋರ್ಟ್ನ ಚೇಂಜ್ ಮಾಡೋಕ್ಕಾದ್ರು ಪೋರ್ಟ್ ನಂಬರ್ ಚೇಂಜ್ ಮಾಡೋಕ್ಕಾದ್ರು ಏನೇ ಆದರೂ ನಾವು ಇಲ್ಲಿ ಅಪ್ಲಿಕೇಶನ್ ಪ್ರಾಪರ್ಟಿ ದಿಸ್ ಇಸ್ ಆಲ್ಸೋ ಮೇನ್ ಫೈಲ್ ವಿ ಹ್ಯಾವ್ ಟು ಲುಕ್ ಔಟ್ ಆ್ಯಂಡ್ this is a by default package when creating the and one package this is ನಾವಲ್ಲಿ ಪ್ಯಾಕೇಜ್ ಕ್ರಿಯೇಟ್ ಮಾಡಿದ್ವಿ ತಾನೇ ಗ್ರೂಪ್ ಆಗಿರ್ಬೋದು ಆರ್ಟಿಫಿಟ್ ಅಂದರೆ ನೇಮ್ನ ನಾವು ಟೈಪ್ ಮಾಡಿದ್ವಲ್ಲ ಸೇಮ್ ಇಲ್ಲಿ ಬಂದಿರುತ್ತೆ ಆ್ಯಂಡ್ ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಫೈಲ್ ಇದು ಏನು ಗೊತ್ತಾ ನಮ್ಮದು ಎಂಟ್ರಿ ಪಾಯಿಂಟ್ ಕಾಲ್ಡ್ ಎಂಟ್ರಿ ಪಾಯಿಂಟ್ ಅವರ್ ಅಪ್ಲಿಕೇಶನ್ ಮೇನ್ ಫೈಲ್ ಅಂತಲೇ ಹೇಳ್ಬೋದು ದಿಸ್ ಅನೋಟೇಷನ್ ಯಾವ ಅನೋಟೇಷನ್ ಇದನ್ನ ಅನೋಟೇಷನ್ ಅಂತೀವಿ ಅಟ್ ದ ರೇಟ್ ಇಂದ ಯಾವ ಸ್ಟಾರ್ಟ್ ಆಗುತ್ತೆ ಅದನ್ನು ಅನೋಟೇಷನ್ ಅಂತ ಕಾಲ್ ಮಾಡ್ತೀವಿ ದಿಸ್ ಇಸ್ ಆರ್ಟ್ ಆಫ್ ಅವರ್ ಅಪ್ಲಿಕೇಶನ್ ವಿ ಕ್ಯಾನ್ ಈ ಒಂದು ಅನೋಟೇಷನ್ ಒಳಗಡೆ ವ್ಯೂ ಸ್ಕ್ರೋಲ್ ಲೈಕ್ ದಿಸ್ ಇಟ್ ಹ್ಯಾವಿಂಗ್ ಆಟೋ ಎನೇಬಲ್ ಕಾನ್ಫಿಗರೇಷನ್ಸ್ ಕಾಂಪೊನೆಂಟ್ ಸ್ಕ್ಯಾನ್ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಅಪ್ ಕಾನ್ಫಿಗರೇಷನ್ ಮೂರು ಅನೋಟೇಷನ್ ಒಂದರೊಳಗಡೆ ಇದೆ ಲೈಕ್ ಕಮೆಂಟ್ art of our application we can say it's an heart of application combination of three annotation first one is component scan second one is enable auto configuration third one is component scan why showing that and third one is and the main is everything will be annotated with at the rate I forget it and at the rate Spring Boot configuration ಸಾರಿ ಡಿಸ್ಟರ್ಬೆನ್ಸ್ ಇದೆ ಆ್ಯಂಡ್ ಈಗ ಒಂದೊಂದು ಏನು ಮಾಡುತ್ತೆ ಅಂದರೆ ಕಾಂಪೊನೆಂಟ್ ಸ್ಕ್ಯಾನ್ ಬೈ ಡಿಫಾಲ್ಟ್ ಈ ಸ್ಪ್ರಿಂಗ್ ಬೂಟ್ ಕಾನ್ಫಿಗರೇಷನ್ ಅಂದರೆ ಈ ಕ್ಲಾಸ್ ಒಂದು ಕಾನ್ಫಿಗರೇಷನ್ ಫೈಲ್ ಅಂತ ಡಿಕ್ಲೇರ್ ಆಗುತ್ತೆ ನಮ್ಗೆ ಇಲ್ಲಿ ಏನೇ ಅಪ್ಲಿಕೇಶನ್ ಆದರೂ ಅದ್ರ ಸರ್ವರಲ್ಲಿ ರನ್ ಆಗುತ್ತೆ ಮೇಯ್ನಾಗಿ ನೋಡಿದ್ರಾ ಇಲ್ಲಿ ಸ್ಪ್ರಿಂಗ್ ಬೂಟ್ ಡಾಟ್ ಕ್ಲಾಸ್ ಮೀನ್ಸ್ ಈ ಫಸ್ಟ್ ಅಪ್ಲಿಕೇಶನ್ ಅಂತ ಏನಿದೆಯೋ ಇದೇ ಕ್ಲಾಸ್ ನೇಮ್ ಆ್ಯಂಡ್ ಆರ್ಗ್ಯುಮೆಂಟ್ಸ್ ಆಗಿ ಟ್ರೀಟ್ ಆಗುತ್ತೆ ಪ್ರತಿಯೊಂದು ಇಲ್ಲಿ ರನ್ ಆಗುತ್ತೆ ನಾವು ಏನೇ ಮತ್ತೆ ನೆಕ್ಸ್ಟ್ ಕ್ರಿಯೇಟ್ ಮಾಡ್ತಾ ಹೋದ್ರು ಅದು ಸಬ್ ಪ್ಯಾಕೇಜ್ ಆಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅದರಲ್ಲಿರೋದು ಮಾತ್ರ ರನ್ ಆಗುತ್ತೆ ರೈಟ್ ನೆಕ್ಸ್ಟ್ ಒನ್ ಇಸ್ ಆಟೋ ಎನೇಬಲ್ ಕಾನ್ಫಿಗರೇಷನ್ ಈ ಕ್ಲಾಸ್ ಕಾನ್ಫಿಗರೇಷನ್ ಆದಮೇಲೆ ನೆಕ್ಸ್ಟ್ ಯಾವುದೇ ಕಾನ್ಫಿಗರೇಷನ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ರು ದಟ್ ವಿಲ್ ಟ್ರೀಟೆಡ್ ಆಟೋಮೆಟಿಕ್ ಆಗಿ ಕಾನ್ಫಿಗರಿಂಗ್ ಆಗಲಿ ಅಂತ ಕಾನ್ಫಿಗರ್ ಮೀನ್ಸ್ ಎನಿ ಚೇಂಜಸ್ ವಿ ಡಿಡ್ ಆಟೋಮೆಟಿಕ್ ಕಾನ್ಫಿಗರ್ ಅಪ್ಡೇಟ್ ಆಗಲಿ ಅಂದರೆ ಕಾಂಪೊನೆಂಟ್ ಸ್ಕ್ಯಾನ್ ಆ್ಯಂಡ್ ಇಲ್ಲಿ ಕಾಂಪೊನೆಂಟ್ ಸರ್ವೀಸಸ್ ಈಗ ಸ್ಪ್ರಿಂಗ್ ಲೇಯರ್ ಆರ್ಕಿಟೆಕ್ಚರ್ ನೋಡಿದ್ರೆ ನಾವು ಅಲ್ಲಿ ಎಕ್ಸ್ಪ್ಲೈನ್ ಲೇಯರ್ಡ್ ಆರ್ಕಿಟೆಕ್ಚರ್ ರೈಟ್ ಎಕ್ಸ್ಪ್ಲೈನ್
Wait. Not this. This we called layered architecture of Spring Boot. ಮೇನ್ ಆಗಿ ನಾವು ಇದನ್ನೇ ಬರೆಯೋದು. ಈಗ ನಮ್ಮ ಫ್ರಂಟ್ ಎಂಡಿಂದ ಏನೇ ವ್ಯೂಸ್ ಬಂದ್ರೂ ದಟ್ ವಿಲ್ ಸೆನ್ಸ್ ಟು ಅ ಕಂಟ್ರೋಲರ್. ಇಲ್ಲಿ ಒಂದು ಡಿ ಟಿ ಯು ಲೇಯರ್ ಅಂತ ಬರುತ್ತೆ. ನಾವು ಡೆವಲಪ್ ಮಾಡಬೇಕಾದ್ರೆ ಡಿ ಟಿ ಯು ಲೇಯರ್ನ ಡೆವಲಪ್ ಮಾಡ್ತೀವಿ. ಲೇಯರ್ಡ್ ಸ್ಪ್ರಿಂಗ್ ಬೂಟ್ ಕಂಪ್ಲೀಟ್ಲಿ ಲೇಯರ್ಡ್ ಆರ್ಕಿಟೆಕ್ಚರ್. ನಮ್ಮದು ಫ್ರಂಟ್ ಎಂಡಿಂದ ಏನೇ ರಿಕ್ವೆಸ್ಟ್ ರೆಸ್ಪಾನ್ಸ್ ಅಂತ ಬಂದ್ರೂ ಫಸ್ಟು ಕಂಟ್ರೋಲರ್ಗೆ ಹೋಗುತ್ತೆ. ಕಂಟ್ರೋಲರ್ ಕಡೆ ನಾವು ಬರ್ದಿರ್ತೀವಿ. ಅಂದರೆ ಕಂಟ್ರೋಲರ್ ಇಸ್ ಮೇನ್ಲಿ ಫಾರ್ ಹ್ಯಾಂಡಲಿಂಗ್ ದ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಫಾರ್ ದಟ್. ಈ ಬಂದಿರೋ ರಿಕ್ವೆಸ್ಟು ಅದು ಇನ್ ಟರ್ಮ್ಸ್ ಆಫ್ ಆಬ್ಜೆಕ್ಟ್ ಆಗಿ ಬರುತ್ತೆ. ಒನ್ಸ್ ಕಂಟ್ರೋಲರ್ ವಿಲ್ ದೆನ್ ಬಿಸ್ನೆಸ್ ಲಾಜಿಕ್ ವಿ ಕ್ಯಾನ್ ರೈಟ್ ಇನ್ಸೈಡ್ ದ ಕಂಟ್ರೋಲರ್ ಲೇಯರಲ್ಲಿ ಬಿಸ್ನೆಸ್ ಲಾಜಿಕ್ ಬರಿಬೋದು. ಆರ್ ವಿ ಕ್ಯಾನ್ ಸಪ್ರೇಟ್ ಸರ್ವಿಸ್ ಲೇಯರ್ನ ಕ್ರಿಯೇಟ್ ಮಾಡಿ ಅಲ್ಲಿ ಬಿಸ್ನೆಸ್ ಲಾಜಿಕ್ ಬರಿತೀವಿ. ಅಂದರೆ ಏನು ಪರ್ಫಾರ್ಮ್ ಮಾಡಬೇಕು ಆ ಮೆಥಡ್ ಅಂತ. ಒನ್ಸ್ ಪರ್ಫಾರ್ಮೆನ್ಸ್ ಸರ್ವಿಸ್ ಲೇಯರಲ್ಲಿ ಆಯಿತು ಅಂದರೆ ನೆಕ್ಸ್ಟು ರೆಪಾಸಿಟರಿ ಲೇಯರ್ಗೆ ಹೋಗುತ್ತೆ. ರೆಪಾಸಿಟರಿ ಮೇನ್ಲಿ ಇಂಪಾರ್ಟೆಂಟ್ ಬಿಕಾಸ್ ನಮ್ಮದು ಡಾಟಾಬೇಸ್ ಕ್ರಿಯೇಟ್ ಮಾಡಿರ್ತೀವಲ್ಲ, ಅಲ್ಲಿ ನಮಗೆ ಇನ್ಬಿಲ್ಟ್ ಕ್ವೈರೀಸ್ ಕೊಡುತ್ತೆ. ಜೆ ಪಿ ಎ ರೆಪಾಸಿಟ್ರಿ ಅಂತ ಹೇಳಿದ್ರೆ ಡಾಟಾ ಜೆ ಪಿ ಎ. ಆ ಜೆ ಪಿ ಎನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ಇನ್ಬಿಲ್ಟ್ ಕ್ವೈರೀಸ್ನ ಕೊಡುತ್ತೆ. ಪ್ರತಿಯೊಂದು ಲೇಯರ್ಗೂ ನಾವು @ಕಂಟ್ರೋಲರ್, @ಸರ್ವಿಸ್, @ರೆಪಾಸಿಟ್ರಿ, @ಎಂಟಿಟಿ, ಡಾಟಾ ಸೋರ್ಸ್ ಅಂದರೆ ನಾವು ಯಾವ ಡಾಟಾ MySQL ಆಗಿರ್ಬೋದು, MongoDB ಆಗಿರ್ಬೋದು, ಯಾವ ಸೆಲೆಕ್ಟ್ ಮಾಡ್ತೀವಿ ಅದು ನಮ್ಮದು. ಆ್ಯಂಡ್ ಅಲ್ಲಿ ನಾವು ಏನು ಲೈಕ್ ಡಾಟಾಬೇಸ್ನ ಮಾತ್ರ ಕ್ರಿಯೇಟ್ ಮಾಡ್ತೀವಿ. ಆ ಡಾಟಾಬೇಸ್ನ ಅಪ್ಲಿಕೇಶನ್ ಪ್ರಾಪರ್ಟಿ ಫೈಲ್ ತೋರಿಸಿದ್ಮೇಲೆ ಅಲ್ಲಿ ಅಂದರೆ ಮೆನ್ಷನ್ ಮಾಡ್ತೀವಿ. ಆಟೋಮೆಟಿಕ್ಕಾಗಿ ನಮ್ಮದು ಟೇಬಲ್ ಕ್ರಿಯೇಟ್ ಆಗುತ್ತೆ. ಲೈಕ್ ಎಂಟಿಟಿ ಅಂತ ಯಾವುದನ್ನ ನೊಟೇಟ್ ಮಾಡಿರ್ತೀವೋ ಸೊ ದಟ್ ಟೇಬಲ್ ಕ್ರಿಯೇಟ್ ಆಗುತ್ತೆ ನಮ್ಮ ಡಾಟಾಬೇಸ್ನಲ್ಲಿ. ದಿಸ್ ಇಸ್ ಲೇಯರ್ ಆರ್ಕಿಟೆಕ್ಚರ್. ರೆಸ್ಪಾನ್ಸ್ ಇಲ್ಲಿಂದ ಒಂದು ಸರ್ವಿಸ್ ಲೇಯರಿಂದ ಕಂಟ್ರೋಲರ್, ನೆಕ್ಸ್ಟ್ ಫ್ರಂಟ್ ಎಂಡ್. ಇಲ್ಲಿ ಡಿ ಟಿ ಯು ಲೇಯರ್ ಏನು ಮಾಡುತ್ತೆ ಅಂದರೆ ಡೈರೆಕ್ಟಾಗಿ ಡಾಟಾಬೇಸ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ ಅಂತ ಸೆಕ್ಯೂರಿಟಿ ಪರ್ಪಸ್ ನಾವು ಡಿ ಟಿ ಯು ಲೇಯರ್ನ ಯೂಸ್ ಮಾಡ್ತೀವಿ. ಪ್ರತಿಯೊಂದು ಆಬ್ಜೆಕ್ಟ್ ಟ್ರಾನ್ಸ್ಫರ್ ಆಗಲಿ. ಡಿ ಟಿ ಯು ಮೀನ್ಸ್ ಡಾಟಾ ಟ್ರಾನ್ಸ್ಫರ್ ಆಬ್ಜೆಕ್ಟ್. ಇಸ್ ಈಕ್ವಲ್ಡ್ ಎಷ್ಟು ಕ್ಲಿಯರ್ ಆಗಿಲ್ಲ. I think this will be enough. And we are having IOC controller and everything. If needed, ನಾನು ನಿಮಗೆ ಈ ನೋಟ್ಸನ್ನು ಹಾಕ್ತೀನಿ. ಲೈಕ್ ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ ಜಾರ್ ಫೈಲ್ ಅಂದರೆ ಬೈ ಡಿಫಾಲ್ಟ್ ಟಾಮ್ಕ್ಯಾಟ್ ಸರ್ವರ್ ಇರುತ್ತೆ. ನಾವು ಯಾವಾಗಲಾದ್ರು ರನ್ ಮಾಡಬೇಕಂದ್ರೆ ಡಾಕರ್ ಒಳಗಡೆ ಹಾಕಬೇಕಂದ್ರೆ ಜಾರ್ ಅಪ್ಲಿಕೇಶನ್ app.jar ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ಬಿಲ್ಟ್ ಟಾಮ್ಕ್ಯಾಟ್ ಸರ್ವರ್ ಎಕ್ಸ್ಟರ್ನಲ್ ಸರ್ವರ್ಸ್ಗೆ ನಾವು ಹಾಕಬೇಕಾಗುತ್ತೆ. ದಿಸ್ ಇಸ್ ಅಟ್ ಮೇನ್ ಡಿಫ್ರೆನ್ಸ್. ಓಲ್ಡರ್ ವರ್ಷನಲ್ಲಿ ವ್ಯಾರ್ ಯೂಸ್ ಮಾಡ್ತಾ ಇದ್ವಿ, ನಾವು ನ್ಯೂ ಮಾಡರ್ನ್ ವರ್ಷನ್ we are using jar. This is the difference between. And thank you. Next class we will explain Spring MVC and simply perform some simple CRUD operations and what are the annotation required. We'll go through every concepts. Thank you.